ಇರಾನ್ ಇಸ್ರೇಲ್ ನಡುವೆ ಮುಂದುವರಿದ ದಾಳಿ, 6 ಮಿಲಿಟರಿ ವಾಯುನೆಲೆಗಳು ಒಡಿಸ್, ಈವರೆಗೂ 950ಕ್ಕೂ ಹೆಚ್ಚು ಜನರ ಸಾವು. ಟೆಹರಾನ್ನಲ್ಲಿ ಇಸ್ರೇಲ್ ನಿರಂತರ ವೈಮಾನಿಕ ದಾಳಿ ನಡೆಸಿದೆ. ಇರಾನ್ ರಾಜಧಾನಿಯ ಮಧ್ಯಭಾಗದಲ್ಲಿ ಸುಮಾರು 20 ಜೆಟ್ಗಳು 30ಕ್ಕೂ ಹೆಚ್ಚು ಮದ್ದುಗುಂಡುಗಳ ಸಹಾಯದಿಂದ ಸಂಪೂರ್ಣ ಕಾರ್ಯಾಚರಣೆಯನ್ನು ನಡೆಸಿವೆ. ದಾಳಿಯ ಸಮಯದಲ್ಲಿ ಕ್ಷಿಪಣಿ ಸಂಗ್ರಹಣೆ ಮತ್ತು ಉಡಾವಣಾ ಮೂಲಸೌಕರ್ಯ, ಉಪಗ್ರಹ ಸೌಲಭ್ಯಗಳು ಹಾಗೂ ಕೆರ್ಮನ್ಶಾ ಮತ್ತು ಹಮ್ದಾನ್ ಪ್ರಾಂತ್ಯಗಳಲ್ಲಿ ವೈಮಾನಿಕ ಕಣ್ಗಾವಲಿಗಾಗಿ ಬಳಸಲಾಗುವ ಮಿಲಿಟರಿ ರಾಡಾರ್ ತಾಣಗಳನ್ನು ಸಹ ಗುರಿಯಾಗಿಸಿಕೊಳ್ಳಲಾಗಿದೆ ಅಂತ ಇಸ್ರೇಲ್ ಹೇಳಿಕೊಂಡಿದೆ. ಮತ್ತೊಂದೆಡೆ ಇರಾನ್ನ ರಾಜ್ಯ ಪ್ರಸಾರಕ IRIB ಮಾಧ್ಯಮ ಇರಾನ್ನ ಮೇಲೆ ಇಸ್ರೇಲಿ ಹರ್ಮ್ಸ್ 900 ಡ್ರೋನ್ ಅನ್ನು ಹೊಡೆದುರುಳಿಸಲಾಗಿದೆ ಅಂತ ವರದಿ ಮಾಡಿದೆ. ಇಸ್ರೇಲ್ ಇರಾನ್ನ 6 ಮಿಲಿಟರಿ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕೆರ್ಮನ್ಶಾ ಪ್ರದೇಶದಲ್ಲಿ ಇರಾನಿನ ಬ್ಯಾಲಿಸ್ಟಿಕ್ ಕ್ಷಿಪಣಿ ಉಡಾವಣಾ ತಾಣಗಳನ್ನು ಗುರಿಯಾಗಿಸಿಕೊಂಡು 15ಕ್ಕೂ ಹೆಚ್ಚು ಫೈಟರ್ ಜೆಟ್ಗಳೊಂದಿಗೆ ದಾಳಿ ನಡೆಸಿರುವುದಾಗಿ IDF ಹೇಳಿದೆ. ಇದಕ್ಕೆ ಇರಾನ್ ಕೂಡ ಪ್ರತಿಕ್ರಿಯೆ ನೀಡುತ್ತಾ ಇದ್ದು ತನ್ನ ಹಾರ್ಮೋಸ್ ಜಲಸಂಧಿಯನ್ನ ಬಂದ್ ಮಾಡುವ ಎಚ್ಚರಿಕೆಯನ್ನ ನೀಡಿದೆ. ಇರಾನ್ನ ಮೇಲೆ ಅಮೆರಿಕ ದಾಳಿ ಮಾಡಿದ ಬಳಿಕ ಇರಾನ್ ಇಸ್ರೇಲ್ ಮೇಲೆ ಅದಕ್ಕೆ ಪ್ರತಿ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿತ್ತು. ನಿರಂತರವಾಗಿ ವೈಮಾನಿಕ ದಾಳಿಗಳನ್ನು ನಡೆಸಿ ಇಸ್ರೇಲ್ನಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡುವಂತ ಕೆಲಸವನ್ನ ಮಾಡಿತ್ತು. ಆದರೆ ಅಮೆರಿಕದ ದಾಳಿಯ ಬಳಿಕ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡದೆ ಸುಮ್ಮನಾಗಿದ್ದಂತಹ ಇಸ್ರೇಲ್ ಇವತ್ತು ತನ್ನ ಪ್ರತಿ ದಾಳಿಯನ್ನು ಆರಂಭಿಸಿರುವಂಥದ್ದು. 15ರಿಂದ 20ಕ್ಕೂ ಹೆಚ್ಚು ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಇಲ್ಲಿ ಇರಾನ್ನಲ್ಲಿರುವಂತಹ ಟೆಹರಾನ್ ಸೇರಿದಂತೆ ಬೇರೆ ಬೇರೆ ಸುತ್ತಮುತ್ತಲಿನ ಪ್ರಮುಖ ನಗರಗಳನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿಡುವಂತಹ ಸ್ಥಳಗಳಾಗಿರ್ಬೋದು ಅಥವಾ ಪರಮಾಣು ವಸ್ತುಗಳನ್ನು ಸಂಗ್ರಹಿಸಿಡುವಂಥ ಸ್ಥಳಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳು, ಸೇನಾ ನೆಲೆಗಳು, ಹೀಗೆ ಬೇರೆ ಬೇರೆ ಪ್ರಮುಖವಾದಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ನಾಶಪಡಿಸುವಂಥ ಕೆಲಸವನ್ನು ಮಾಡಿದೆ. ಇರಾನ್ನ ವಿರುದ್ಧ ಈಗ ಇಸ್ರೇಲ್ ಬಹಳ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಸಾವು ನೋವುಗಳು ಕೂಡ ಆಗ್ತಾ ಇದೆ. ಇರಾನ್ ಮೇಲಿನ ದಾಳಿ ಸಮರ್ಥಿಸಿಕೊಂಡ ಅಮೆರಿಕ, ಯುದ್ಧ ಪ್ರೇಮಿ ಅಮೆರಿಕ ಅಂತ ಗುಡುಗಿದ ಇನ್ನು ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸ್ತಾ ಇದ್ದಂತೆ ರಷ್ಯಾ ಹಾಗೂ ಚೀನಾದ ಒತ್ತಡದ ಮೇರೆಗೆ ವಿಶ್ವಸಂಸ್ಥೆ ತನ್ನ ಭದ್ರತಾ ಮಂಡಳಿಯ ತುರ್ತು ಸಭೆ ನಡೆಸಿದೆ. ಸಭೆಯಲ್ಲಿ ಮಾತನಾಡಿದ ಅಮೆರಿಕದ ರಾಯಭಾರಿ ಡೊರೋಥಿ ಶಿಯಾ, ಇರಾನ್ನಲ್ಲಿನ ಪರಮಾಣು ಸೌಲಭ್ಯಗಳ ವಿರುದ್ಧ ಅಮೆರಿಕದ ಮಿಲಿಟರಿ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ. ಜಾಗತಿಕ ಅಭದ್ರತೆ ವೇಗವಾಗಿ ಬೆಳೀತಾ ಇರುವ ಮೂಲವನ್ನು ತೊಡೆದು ಹಾಕಲು ಮತ್ತು UN ಚಾರ್ಟರ್ ಪ್ರಕಾರ ಇಸ್ರೇಲ್ ತನ್ನ ಸ್ವರಕ್ಷಣೆಯ ಹಕ್ಕನ್ನು ಚಲಾಯಿಸಲು ಸಹಾಯ ಮಾಡಲು ಈ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಾಯಿತು. 40 ವರ್ಷಗಳಿಂದ ಇರಾನಿನ ಸರ್ಕಾರವು ಅಮೆರಿಕಕ್ಕೆ ಸಾವು ಮತ್ತು ಇಸ್ರೇಲ್ಗೆ ಸಾವು ಅಂತ ಕರೆ ನೀಡ್ತಾ ಇದೆ. ಇಡೀ ಪ್ರಪಂಚದ ಶಾಂತಿ ಮತ್ತು ಭದ್ರತೆಗೆ ಬೆದರಿಕೆಯನ್ನು ಒಡ್ಡುತ್ತಲೇ ಇದೆ. ಇರಾನಿನ ಸರ್ಕಾರ ಮತ್ತು ಅದರ ಪ್ರಾಕ್ಸಿಗಳು ಇರಾಕ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಅಮೆರಿಕದ ಸೇವಾ ಸದಸ್ಯರು ಸೇರಿದಂತೆ ಅನೇಕ ಅಮೆರಿಕನ್ನರನ್ನು ಕೊಂದಿದ್ದಾರೆ ಅಂತ ಅವರು ಆರೋಪಿಸಿದರು. ಅಮೆರಿಕ ದಾಳಿಯ ಅಂದಾಜು ಮಾಡಿತ್ತಾ ಇರಾನ್? ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸ್ಥಳಾಂತರ ಮಾಡಿತ್ತಾ? ಈ ನಡುವೆ ಅಮೆರಿಕದ ದಾಳಿಯ ಅಂದಾಜು ಮಾಡಿತ್ತಾ ಇರಾನ್ ಎನ್ನುವ ಪ್ರಶ್ನೆ ಎದ್ದಿದೆ. ಅಮೆರಿಕ ದಾಳಿಗೂ ಮುನ್ನ ಇರಾನ್ ಯುರೇನಿಯಂ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಳಾಂತರ ಮಾಡಿತ್ತು ಎನ್ನಲಾಗುತ್ತಿದೆ. ಅಮೆರಿಕದ ದಾಳಿಗೂ ಮುನ್ನ ಫೋರ್ಡೋ ಪರಮಾಣು ಸೌಲಭ್ಯದ ಸುರಂಗದ ಒಳಗೆ 16 ಸರಕು ಟ್ರಕ್ಗಳು ಪ್ರವೇಶಿಸುತ್ತಿರುವ ಹೈ ರೆಸಲ್ಯೂಷನ್ ಉಪಗ್ರಹ ಚಿತ್ರಗಳು ಬಿಡುಗಡೆಯಾಗಿವೆ. ಟ್ರಕ್ಗಳ ಮೂಲಕ ಪರಮಾಣು ಶಸ್ತ್ರಾಸ್ತ್ರಗಳ ಸ್ಥಳಾಂತರ ಮಾಡಿರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅಮೆರಿಕದ ದಾಳಿಯ ಬಳಿಕವೂ ಇರಾನ್ನಲ್ಲಿ ಯಾವುದೇ ವಿಕಿರಣ ಸೋರಿಕೆಯಾಗಿಲ್ಲ ಎನ್ನಲಾಗ್ತಾ ಇದೆ. ಇರಾನ್ಗೆ ಅಮೆರಿಕ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಬರ್ತಾ ಇತ್ತು. ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಅಂತ ಹೇಳಿ ಅಂದಾಜಿಸಲಾಗಿತ್ತು. ಸೊ ಹೀಗಾಗಿ ಫೋರ್ಡೋ ಅಣುಸಂಸ್ಕರಣಾ ಘಟಕ ಏನಿದೆ ಅಲ್ಲಿದ್ದಂತಹ ಒಂದಿಷ್ಟು ಯುರೇನಿಯಮನ್ನು ತಾತ್ಕಾಲಿಕವಾಗಿ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು ಕೂಡ ಮಾಡಿತ್ತು. ಅದಕ್ಕೆ ಸಂಬಂಧಪಟ್ಟಂತಹ ಹೈ ರೆಸಲ್ಯೂಷನ್ ಫೋಟೋಗಳನ್ನು ಕೂಡ ಇದೀಗ ಇರಾನ್ ಬಿಡುಗಡೆ ಮಾಡಿದೆ. ಆದರೆ ಅಮೆರಿಕ ಫೋರ್ಡೋ ಮೇಲೆ ನಡೆಸಿದಂತಹ ದಾಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಅಂತ ಹೇಳಿ ಅಮೆರಿಕ ಹೇಳಿಕೊಂಡಿತ್ತು. ಅದಾದ ನಂತರ ಇರಾನ್ ಯಾವುದೇ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿಲ್ಲ, ವಿಕಿರಣ ಕೂಡ ಸೋರಿಕೆ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಇರಾನ್ ಕೂಡ ನೀಡಿದೆ. ಇಸ್ರೇಲ್ ಇರಾನ್ ಸಂಘರ್ಷದಲ್ಲಿ ಮಹಾತಿರುವು, ಇರಾನ್ ಸರ್ವಾಧಿಕಾರಿ ಖಮೇನಿ ತಲೆದಂಡಕ್ಕೆ ಅಮೆರಿಕ ಸ್ಕೆಚ್. ಇರಾನ್ ದೇಶದ 3 ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿ ಸಂಘರ್ಷಕ್ಕೆ ಅಧಿಕೃತ ಎಂಟ್ರಿ ಕೊಟ್ಟಿದ್ದ ವಿಶ್ವದ ದೊಡ್ಡಣ್ಣ ಅಮೆರಿಕ ಇದೀಗ ಇಸ್ಲಾಮಿಕ್ ರಿಪಬ್ಲಿಕ್ ಇರಾನ್ ರಾಷ್ಟ್ರದಲ್ಲಿ ಅಧಿಕಾರ ಬದಲಾವಣೆ ಮಾಡುವ ಕುರಿತು ಚಿಂತನೆ ನಡೆಸ್ತಾ ಇದೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಅಧಿಕಾರ ಬದಲಾವಣೆ ಕುರಿತು ಸುಳಿವನ್ನು ನೀಡಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆ ಮೂಲಕ ಮಧ್ಯಪ್ರಾಚ್ಯದಲ್ಲಿ ಶಾಶ್ವತ ಶಾಂತಿ ನೆಲೆಸುವಂತೆ ಮಾಡುವ ಸಾಧ್ಯತೆ ಕುರಿತು ನಾವು ಚಿಂತಿಸುತ್ತಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಆಡಳಿತ ಬದಲಾವಣೆ ಎಂಬ ಪದವನ್ನು ಬಳಸುವುದು ರಾಜಕೀಯವಾಗಿ ಸರಿಯಲ್ಲ. ಆದರೆ ಪ್ರಸ್ತುತ ಆಯತೊಲ್ಲಾ ಅಲಿ ಖಮೇನಿ ಆಡಳಿತ ಇರಾನ್ನನ್ನು ಮತ್ತೆ ಶ್ರೇಷ್ಠಗೊಳಿಸಲು ಸಾಧ್ಯವಾಗದೇ ಇದ್ದರೆ ಆಡಳಿತ ಬದಲಾವಣೆ ಬಗ್ಗೆ ಏಕೆ ಚಿಂತಿಸಬಾರದು ಅಂತ ಹೇಳಿದ್ದಾರೆ. ಅಮೆರಿಕ ಇರಾನ್ನ 3 ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿತ್ತು.
ಫೋರ್ಡೋ, ನಟಾಂಜ್ ಮತ್ತು ಇಸ್ಫಹಾನ್ ಸೇರಿದಂತೆ 3 ಪ್ರಮುಖ ಪರಮಾಣು ತಾಣಗಳ ಮೇಲೆ ದಾಳಿ ನಡೆಸಿತ್ತು. ಈ ದಾಳಿಯ ಬೆನ್ನಲ್ಲೇ ಖಮೇನಿ ತಲೆದಂಡಕ್ಕೆ ಅಮೆರಿಕ ಯತ್ನಿಸ್ತಾ ಇದೆ. ಮುಂದುವರಿದು ಮಾತನಾಡಿದ ಟ್ರಂಪ್, ಆಪರೇಷನ್ ಮಿಡ್ನೈಟ್ ಹ್ಯಾಮರ್ ಯಶಸ್ವಿ ಕಾರ್ಯಾಚರಣೆಯ ಬಳಿಕ ಅಮೆರಿಕದ B-2 ಯುದ್ಧ ವಿಮಾನಗಳು ಸುರಕ್ಷಿತವಾಗಿ ಮಿಸ್ಸೌರಿಯಲ್ಲಿ ಬಂದಿಳಿದಿವೆ ಅಂತ ಟ್ರಂಪ್ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಪೋಸ್ಟ್ನಲ್ಲಿ ಇರಾನ್ ಮೇಲಿನ ದಾಳಿ ಅತ್ಯಂತ ಕಠಿಣ ಹಾಗೂ ನಿಖರವಾಗಿದ್ದವು, ನಮ್ಮ ಸೇನೆಯ ಸಾಮರ್ಥ್ಯವನ್ನು ತೋರಿಸಿದೆ ಅಂತ ಹೇಳಿದ್ದಾರೆ. ಇರಾನ್ನಲ್ಲಿರುವಂತಹ ಅಣ್ವಸ್ತ್ರ ಕೇಂದ್ರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ ಬಳಿಕ ಈಗ ಇರಾನ್ನ ಸರ್ವಾಧಿಕಾರಿಯನ್ನು ಕೂಡ ಬದಲಾಯಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ತೆರೆಮರೆಯಲ್ಲಿ ಇದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಇರಾನ್ನ ಅಧ್ಯಕ್ಷರಾಗಿರುವಂಥ ಅಯತುಲ್ಲಾ ಅಲಿ ಖಾನನ್ನು ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಇವತ್ತು ಈ ನಿಟ್ಟಿನಲ್ಲಿ ಅಮೆರಿಕದ ಅಧ್ಯಕ್ಷ ಸುಳಿವನ್ನು ಕೊಟ್ಟಿರುವಂಥದ್ದು. ನಾವು ರಾಜಕೀಯ ಬದಲಾವಣೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರೊಂದು ಸುಳಿವನ್ನು ಕೊಟ್ಟಿರುವಂಥದ್ದು. ಅಯತುಲ್ಲಾ ಖಾನನ್ನು ಬದಲಾಯಿಸಬೇಕು ಅನ್ನುವಂಥದ್ದು ಚಿಂತನೆ ನಡೆದಿದೆ. ಅಯತುಲ್ಲಾ ಖಾನ್ ಅವ್ರನ್ನ ಬದಲಾಯಿಸಬೇಕು ಅನ್ನುವಂತಹ ರಾಜಕೀಯ ಹೇಳಿಕೆ ಇದು ಸರಿಯಾದ ಪದ ಅಲ್ಲ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ಆದರೆ ಅಯತುಲ್ಲಾ ಖಾನ್ ಇರಾನನ್ನು ಮೊದಲಿನ ಶ್ರೇಷ್ಠತೆಗೆ ತರದೇ ಇದ್ದರೆ ಅವರನ್ನು ಯಾಕೆ ಬದಲಾಯಿಸಬಾರ್ದು, ಆ ಬಗ್ಗೆ ಯಾಕೆ ಚಿಂತಿಸಬಾರ್ದು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರಾನ್ ಮೇಲಿನ ದಾಳಿಗೆ ವ್ಯಾಪಕ ಖಂಡನೆ, ಖಡಕ್ ಎಚ್ಚರಿಕೆ ರವಾನಿಸಿದ ರಷ್ಯಾದ ಮಾಜಿ ಅಧ್ಯಕ್ಷ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಅವರ ಆಪ್ತ ಸಹಾಯಕ ಡಿಮಿಟ್ರಿ ಮೆಡ್ವೆಡೇವ್ ಅವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಯುದ್ಧವನ್ನು ಪ್ರಾರಂಭಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಟ್ರಂಪ್ ಶಾಂತಿಪ್ರಿಯರಾಗಿ ಬಂದರು, ಆದರೆ ಅವರು ಅಮೆರಿಕವನ್ನು ಹೊಸ ಯುದ್ಧಕ್ಕೆ ಎಳೆದಿದ್ದಾರೆ ಅಂತ ಬರೆದಿದ್ದಾರೆ. ಇರಾನ್ಗೆ ತಮ್ಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನೀಡಲು ಸಿದ್ಧರಿರುವ ಅನೇಕ ದೇಶಗಳಿವೆ ಅಂತ ಮೆಡ್ವೆಡೇವ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಇರಾನಿನ ಪರಮಾಣು ತಾಣಗಳ ಮೇಲೆ ಅಮೆರಿಕ ವಾಯುದಾಳಿ ನಡೆಸಿದ ನಂತರ ಆ ಪ್ರದೇಶದಲ್ಲಿ ಯಾವುದೇ ಉಲ್ಬಣಗೊಳ್ಳುವುದನ್ನು ತಡೆಯಲು ಸಂವಾದ ಮತ್ತು ರಾಜತಾಂತ್ರಿಕತೆಗೆ ಕರೆ ನೀಡಿದ್ದಾರೆ. ಅಮೆರಿಕದ ದಾಳಿಯ ನಂತರ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಅಪಾಯದಲ್ಲಿದೆ ಅಂತ IAEA ಮುಖ್ಯಸ್ಥ ರಾಫೆಲ್ ಗ್ರೋಸಿ ಹೇಳಿದ್ದಾರೆ. ಜಾಗತಿಕ ಪರಮಾಣು ಪ್ರಸರಣ ರಹಿತ ಒಪ್ಪಂದ ಅಪಾಯದಲ್ಲಿದೆ ಅಂತ ಅವರು ಹೇಳಿದರು. ಪ್ರಸ್ತುತ IAEA ಸೇರಿದಂತೆ ಯಾವುದೇ ಸಂಸ್ಥೆ ಇರಾನ್ನ ಫೋರ್ಡೋದಲ್ಲಿ ಭೂಗತ ಹಾನಿಯನ್ನು ನಿರ್ಣಯಿಸಲು ಸಾಧ್ಯವಿಲ್ಲ. ಹೋರಾಟವನ್ನು ನಿಲ್ಲಿಸಲು ತಕ್ಷಣ ಮತ್ತು ನಿರ್ಣಾಯಕ ಕ್ರಮ ತೆಗೆದುಕೊಳ್ಳುವ ಮೂಲಕ ಗರಿಷ್ಠ ಸಂಯಮವನ್ನು ತೋರಿಸಬೇಕು ಅಂತ ಗ್ರೋಸಿ ಹೇಳಿದ್ದಾರೆ. ದಾಳಿ ಪ್ರತಿದಾಳಿಯಿಂದ ಕಳೆದ 10 ದಿನಗಳಲ್ಲಿ ಇಸ್ರೇಲ್ ಸೇನೆಯ ಶೆಲ್ ದಾಳಿಯಲ್ಲಿ 950ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಸತ್ತವರಲ್ಲಿ 380 ನಾಗರಿಕರು ಮತ್ತು 253 ಭದ್ರತಾ ಸಿಬ್ಬಂದಿ ಸೇರಿದ್ದಾರೆ. ಇದಲ್ಲದೆ ಇಸ್ರೇಲ್ ದಾಳಿಯಲ್ಲಿ ಸುಮಾರು 400 ಇರಾನಿಯನ್ನರು ಸಾವನ್ನಪ್ಪಿದ್ದಾರೆ ಮತ್ತು 3056 ಜನರು ಗಾಯಗೊಂಡಿದ್ದಾರೆ ಅಂತ ಇರಾನ್ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.